ಗೋವಿನಿಂದ ಜಮೀನಿಗೆ ಬೇಕಾಗುವಂಥ ಫರ್ಟಿಲೈಸರ್ಗಳನ್ನು ಮಾಡಿದ್ವಿ. ಗೋವಿನ ಸಗಣಿಯಿಂದ ಪೇಪರ್ ಮಾಡಿದ್ದು ಆಯಿತು. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಸೆಲ್ಯುಲೋನ್ ಅಂದ್ರೆ ಕೆಲವೊಂದು ಜನಕ್ಕೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಎಲ್ಲರೂ ನಾವು ಒಂದು ಕಲ್ಪನೆ ಅದ ಏನು, ಅದಕ್ಕೆ ಗೋಗಳಲ್ಲಿ ಎಷ್ಟೆಲ್ಲ ಲಕ್ಷಣಗಳಿದಾವೆ ಅಂತ ಹೇಳಿ ಅದರದ್ದೇ ಆದಂಥ ರಿಸರ್ಚ್ಗಳನ್ನು ಮಾಡಿದ್ವಿ. ಗೋವಿನಿಂದ ಜಮೀನಿಗೆ ಬೇಕಾಗುವಂಥ ಫರ್ಟಿಲೈಸರ್ಗಳನ್ನು ಮಾಡಿದ್ವಿ. ಅದಾದ್ರಲಿಂತ ಚಿಕಿತ್ಸೆಗಳನ್ನು ಕೊಡಬೇಕು ಅಂತ ಅದರದೇ ಆದಂಥ ಭಾಳಷ್ಟು ಅರ್ಕಗಳನ್ನು ತೆಗೆದ್ವಿ. ಪುನರ್ನವ ಅರ್ಕತೆ ತೆಗೆದ್ವಿ, ತುಳಸಿ ಅರ್ಕನ್ನು ತೆಗೆದ್ವಿ, ಬೇರೆ ಬೇರೆ ಅರ್ಕಗಳನ್ನು ತೆಗೆದ್ವಿ. ಅದನ್ನು ಮುಂದೆ ದಾಟಿ ಗೋವಿನ ಸಗಣಿಯಿಂದ ಪೇಂಟ್ ಮಾಡಿದ್ದು ಆಯಿತು, ಗೋವಿನ ಸಗಣಿಯಿಂದ ಪೇಪರ್ ಮಾಡಿದ್ದು ಆಯಿತು. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಗೋವಿನ ಸಗಣಿಯಿಂದ ಸಿಮೆಂಟ್ ಮಾಡೋದನ್ನು ಫೈನಲೈಸ್ ಮಾಡಿದ್ದೀವಿ, ಪೇಟೆಂಟ್ ಅಂತ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಕೆಲವೊಂದು ಜನ ಅನ್ಬೋದು ಇಲ್ಲ ಎನ್ ಡಿ ಅಂತ ಸಿಮೆಂಟ್ ಮಾಡಿದ್ರೆ ಎಷ್ಟು ದಿವಸ ಸ್ಟ್ರೆಂತ್ ಇರ್ತದ ಅಂತ ಹೇಳಿ. ವರ್ಧಾದಾಗ ಒಂದು ಲ್ಯಾಬ್ನೇ ಕೊಟ್ಟಿದ್ವಿ. 300 years ತನಕನೂ ಅಂದ್ರೆ 300 ವರ್ಷ ತನಕನೂ ಆ ಸಿಮೆಂಟ್ ಕ್ರ್ಯಾಕ್ ಬರಂಗಿಲ್ಲ ಅಂತ ಹೇಳಿ ಅವರೇ ಲ್ಯಾಬ್ ರಿಪೋರ್ಟ್ ಕೊಟ್ಟಾರೆ. ಮತ್ತು ಅದಕ್ಕಿಂತಲೂ ಮುಂದೋಗಿ ಗುಜರಾತ್ನಲ್ಲಿ ಮತ್ತೊಂದು ಲ್ಯಾಬ್ ರಿಪೋರ್ಟ್ಸ್ ಅನ್ನು ಮಾಡಿದ್ದೀವಿ. ಸಗಣಿಯಲ್ಲಿ ಸೆಲ್ಯುಲೋನ್ ಅಂತ ಸಿಕ್ತದೆ. ಸೆಲ್ಯುಲೋನ್ ಅಂದ್ರೆ ಕೆಲವೊಂದು ಜನಕ್ಕೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಫೆವಿಕಾಲ್ ಮತ್ತು ಫೆವಿಕ್ವಿಕ್ ಅಂತ ನಾವು ಬಳಸ್ತೀವಿ. ಅದರೊಳಗೆ ಸೆಲ್ಯುಲೋನ್ ಅಂತ ಇರ್ತದೆ. ಅದು ಪರ್ ಗ್ರಾಮ್ ಕೊಯ್ಯತ್ನಾಗ 80 ರೂಪಾಯಿ ಅದ. 1 ಗ್ರಾಮಿಗೆ ಎಷ್ಟದ? 80 ರೂಪಾಯಿ ಅದ. ಆದ್ರೆ ಈಗ ಸಗಣಿದಾಗ 100 ಗ್ರಾಮ್ ಸಿಗ್ಲಿಕ್ಕತ್ತದ. 1 kg ಸಗಣಿದಾಗ ಸೆಲ್ಯುಲೋನ್ 100 ಗ್ರಾಮ್ ಸಿಗ್ಲಿಕ್ಕತ್ತದ. ಪರ್ ಗ್ರಾಮ್ 80 ರೂಪಾಯಿ ಅಂದ್ರೆ 1 ಕಿಲೋ ಎಂಡಿಗೆ 8,000 ರೂಪಾಯಿ. ಆಕಳ ಕಟಗರಿಗೆ ಮಾರೋದಲ್ಲ, ರೋಡ್ನಾಗ ಎಂಡಿ ಬಿತ್ತಂದ್ರೆ ಜಗಳಾಡಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಮನೆಗೆ ತಂದು ಹಾಕ್ತಾರ. ಅದಕ್ಕೆ 8,000 ರೂಪಾಯಿ ಸಿಗ್ತದ ಅಂದ್ರೆ ಹೌದಿಲ್ಲ. ಅದಕ್ಕೆ ಆಕಳ ಗೋಮೂತ್ರ ಗೋಮಯದಾಗ ಏನದ ಅಂತ ತಿಳ್ಕೊಳ್ಳೋದದ. ಮೊದಲು ಹಿರಿಯರು ನಮ್ಗೆ ಮನೆಗಳಿಗೆಲ್ಲ ಎಂಡಿ ಸಾರಿಸ್ತಿದ್ರು, ಮನೆಗಳಿಗೂ ಕೂಡ ಗೋಡೆಗಳಿಗೂ ಎಂಡಿ ಸಾರಿಸ್ತಿದ್ರು. ಆದ್ರೆ ಟೆಂಪ್ರೇಚರನ್ನು ಕಡಿಮೆ ಮಾಡ್ತಿತ್ತು, ಭಾಳ ಚಂದ ಬದುಕ್ತಿದ್ರು. ಅದೇ ರೀತಿ ಈಗ ನಾವು ಕೃಷಿಗಳಲ್ಲಿ ಏನು ಅಳವಡಿಸ್ಕೋಬೇಕಾಗ್ಯದ, ಎಲ್ಲರೂ ನಾವು ಒಂದು ಕಲ್ಪನೆ ಅದ ಏನು, ಸಾವಯವ ಕೃಷಿ ಮಾಡಿದ್ರೆ ಲಾಸ್ ಆಗ್ತದ, ಸಾವಯವ ಕೃಷಿದಾಗ ಬೇಗ ರಿಸಲ್ಟ್ ಇಲ್ಲ, ಸಾವಯವ ಕೃಷಿಯಿಂದ ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳಿ ಭಾಳಷ್ಟು ಜನ ಸಾವಯವ ಕೃಷಿ ಮಾಡೋದನ್ನು ನಿಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾ ಹೇಳೋದೇನದ ಅಂದ್ರೆ, ಅದಕ್ಕೆ ಮೊದಲನೇ ಮಾತೇನು ಇಲ್ಲೇ ನಾ ಪ್ರಾಕ್ಟಿಕಲ್ ಮಾಡಿಸಿದ್ದೀನಿ. ಎಲ್ಲಡಿಗೆಯವ್ರ ಜಮೀನಾಗೆ ಸಾವಯವ ಕೃಷಿಗೆ 4 ಎಕರೆ ಕಬ್ಬಿಗೆ ಸಾವಯವ ಕೃಷಿ ಮಾಡ್ರಿ ನೀವು, ಮೊದಲು ನಿಮಗೆ ಸರಿ ಅನ್ಸಿದ ಮೇಲೆ ಬೇರೆಯವ್ರಿಗೆ ಹೇಳ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗ್ಬೇಕು ಅಂದ್ರೆ ಕಮ್ಮಿದಾಗ ಆಗ್ಬೇಕು, ಕೆಲಸ ಬೇಗ ಆಗ್ಬೇಕು ಅನ್ನೋದಕ್ಕೆ ಒಂದು 6 ತಿಂಗಳದ ಕಿಟ್ ಅಂತ ಮಾಡಿದ್ದೀವಿ. ಅಲ್ಲಿ ಪ್ರದಕ್ಷಿಣೆ ಕಿಟ್ಟಾರ. 3 ಗಂಟೆ ಆದಮೇಲೆ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ, ಕೃಷಿ ಬಗ್ಗೆ.